ಇವೆಲ್ಲ ಅಷ್ಟೇ ನೋಡಿ, ಇವೆಲ್ಲ ಅಷ್ಟೇ ಅವು. ಇದೆಲ್ಲ ಹೋಯ್ತೆ ಅಷ್ಟೇ, ಇದೇನು ಸಿಗಲ್ಲ ನಮ್ಗೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತೋಟದಲ್ಲಿ ಬೆಳಗಿಂದ ಮಳೆ ಜಾಸ್ತಿ ಬಿದ್ದು ಈ 3-4 ದಿವಸದಿಂದ ಮಳೆ ಜಾಸ್ತಿ ಬೀಳ್ತಾ ಇದೆ. ಸೊ ಬೆಳಗ್ಗೆ 5 ಗಂಟೆಯಿಂದನೂ 9 ಗಂಟೆವರೆಗೂ ಮಳೆ ಬೀಳ್ತಾ ಇತ್ತು. ನೋಡಿ, ಕೋಸೆಲ್ಲ ತುಂಬ ನೀರೇ ಆಗಿಬಿಟ್ಟೈತೆ. ಸೊ ಅದಕ್ಕೆ ಈ ಕಡೆ ಜೋಳದ ಕಡ್ಡಿ ಕಡೆ ನೀರೆಲ್ಲ ಬಿಡ್ತಾ ಇದ್ದೀವಿ. ನೋಡಿ, ಈ ನಡುವೆ ಮಳೆ ಬಿದ್ದು ಕೋಸೆಲ್ಲ ಫುಲ್ಲು ನೀರಾಗಿಬಿಟ್ಟೈತೆ. ಆ ಸೈಡ್ ಇಲ್ಲ, ಆ ಸೈಡ್ ಇರೋ ನೀರೆಲ್ಲ ಬಂದು ಈ ಸೈಡ್ ಐತೆ. ಈ ಸೈಡ್ ಸ್ವಲ್ಪ ಅಪ್ಪಿದೆ, ಅದ್ರ ಕಾರಣದಿಂದ ನೀರು ಹೋಗ್ತಾ ಇಲ್ಲ. ಅದಕ್ಕೆ ನಾನು ನಮ್ಮ ಅಣ್ಣ ಗುದ್ಲಿದಲ್ಲಿ ತೆಗ್ದಾಕ್ತಾ ಇದ್ದೀವಿ. ನೋಡಿ, ಈ ಥರ ಇದ್ದರೆ ಕೋಸು ಎಲ್ಲ ಸತ್ತೋಗುತ್ತೆ ಗೈಸ್. ನೋಡಿ, ಹತ್ತು ಕಡೆ ಯಾವ ಥರ ಇದೆ ಕೋಸು, ಇದು ಕಡೆ ನೋಡಿ ತುಂಬ ತ್ಯಾವಾಗಿ ಹಿಂಗೆ ಹಾಕ್ಬಿಟ್ಟಿದ್ದಾವೆ. ಅದಕ್ಕೆ ನಾವು ನೀರು ತೆಗಿತಾ ಇದ್ದೀವಿ. ನಮ್ಮ ಅಣ್ಣ ತೆಗಿತಾ ಇದ್ದಾನೆ ಆಲ್ರೆಡಿ. ಕಾಲು ಇಕ್ಕಿದ್ರೆ ತ್ಯಾವ, ಎಲ್ಲಿ ನೋಡಿದ್ರು ನೀರು. ನೋಡಿ, ಇದು ಉದ್ದಕ್ಕೂ ನೀರಿದೆ. ಈ ಉದ್ದಕ್ಕೂ ನಾವು ತೆಗಿಬೇಕು. ಇದು ಕಡೆ ಎಲ್ಲ ಹತ್ತು ಕಡೆಯಿಂದ ತಕ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಇದು ಕಡೆನೂ ತೆಗಿಬೇಕು. ನೋಡಿ, ಎಷ್ಟೊಂದು ನೀರಿದೆ. ಈ ಥರ ಇದ್ದರೆ ಬೆಳೆ ಆಗೋದಿಲ್ಲ. ಅದಕ್ಕೆ ಈ ಮಳೆ ನಿಲ್ತೈತೆ, ಇವಾಗ ತೆಗ್ದಾಕ್ತಾ ಇದ್ದೀವಿ. ಹತ್ತು ಕಡೆ ನೀವೇ ನೋಡ್ಬೋದು. ನೋಡಿ, ಇದು ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ನೋಡಿ, ಇದು ಕಡೆ ಎಷ್ಟು ಚೆನ್ನಾಗಿದೆ. ಹತ್ತು ಕಡೆ ಇನ್ನೂ ಚಿಕ್ಕ ಚಿಕ್ಕ ಗಿಡಗಳ ಥರನೇ ಇದ್ದಾವೆ. ತೆಗಿಬೇಕು ವ್ಯಾಸ್, ಇಲ್ಲಾಂದರೆ ನಮಗೇನು ಬೆಳೆ ಸಿಗೋದಿಲ್ಲ. ಎಲ್ಲ ಎಲೆಕೋಸೆಲ್ಲ ಸತ್ತೋಗ್ಬಿಡುತ್ತೆ. ನೋಡಿ, ಈ ಥರ ತೆಗಿತಾವಳು ನಮ್ಮ ಅಣ್ಣ. ಅದೆಲ್ಲ ಜೋಳದ ಕಡ್ಡಿ ಅಲ್ಲ, ಏನಾಗಲ್ಲ. ಸೊ ಅದ ಕಾರಣದಿಂದ ಹತ್ತು ಕಡೆನೇ ತೆಗಿತಾ ಇದ್ದೀನಿ ನೀರೆಲ್ಲ. ನೋಡಿ, ಎಷ್ಟು ಜೋರಾಗಿ ನೀರು ಹೋಗ್ತಾ ಇದೆ. ಇನ್ನೆಷ್ಟಿರಬೇಕು ತೋಟಗಳಾಗ. ಇದು ಕಡೆ ಎಲ್ಲ ಐತಲ್ಲ, ಇದು ಕಡೆ ಹಿಂದೆ ಎಲ್ಲ ತಗೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಕಡೆನೂ ಈ ದೋಣಿಗೂ ಈ ಥರ ತೆಗಿಬೇಕು. ಎಲ್ಲ ಒಂದೊಂದು ದೋಣಿಗೂ ತೆಗೆದ್ರೆ ಹತ್ತು ಕಡೆ ಎಲ್ಲ ನೀರು ಹೊಲ್ಟೋಗುತ್ತೆ. ಕಾಲಲ್ಲೇ ತೆಗಿತಾ ಇದ್ದೀನಿ. ಮಣ್ಣು ಫುಲ್ ತ್ಯಾವ ಐತಲ್ಲ, ಸೊ ಅದಕ್ಕೆ ಹಿಂಗೆ ತುಳಿದ ತಕ್ಷಣ ಹೊಲ್ಟೋಗ್ತೈತೆ. ಅಲ್ಲಿಗೆ ಹೋಗ್ಬೇಕಲ್ಲ. ಬಿದ್ದರೆ ಒಂದು 3 ದಿವಸ ನಮ್ಗೆ ಈ ಬೆಳೆ ಏನು ಸಿಗೋದಿಲ್ಲ. ಹಾಕಿರೋ ಬಂಡವಾಳ ಕೂಡ ಬರಲ್ಲ. ಇದೇ ಥರ ಏನಾದರೂ ಮಳೆಯಿಂದ ಹೋಗ್ತಾವನೆ. ನಾನು ಒಂದು ಕಡೆಯಿಂದ ಇದು ನಮ್ಮ ಅಣ್ಣ ಇದು ಕಡೆ ಈಗೇನೇ ಹೊಡಿತಾವನೆ. ನಾನೊಂದು ಕಡೆಯಿಂದ ದೋಣಿಗಳೆಲ್ಲ ಆ ಒಂದರಲ್ಲಿ ಇರೋ ನೀರು ಇನ್ನೊಂದಕ್ಕೆ ಬಿಡ್ತಾ ಇದ್ದೀನಿ. ಒಂದು ಕಡೆಯಿಂದ 10 ಕಡೆಯಿಂದ ಆಗೋಗಿದೆ. ನೋಡಿ, ಈ ಕಡೆ ಎಷ್ಟೊಂದು ನಾರುಗಳು ಸತ್ತೋಗಿದ್ದಾವೆ. ಈ ಕಡೆ ಜಾಸ್ತಿ ನೀರು ನಿಲ್ತು ಜಾಸ್ತಿ ನಾರುಗಳು ಸತ್ತೋಗಿದ್ದಾವೆ. ನೋಡಿ, ಅಲ್ಲೆಲ್ಲ ಬಿಸಾಕಿದ್ದಾರೆ ನಮ್ಮ ಅಣ್ಣ. ಈ ಕಡೆ ಜಾಸ್ತಿ ನೀರು ನಿಲ್ತಾ ಇದ್ದಿದ್ದು. ನೋಡಿ, ಇವೆಲ್ಲ ಸತ್ತೋಗ್ತಾ ಇದ್ದಾವೆ. ಈ ಎಲೆ ಒಂಥರ ಉಲ್ಟಾ ಹಾಕಿದಾವಲ್ಲ, ಇವೆಲ್ಲ ಸತ್ತೋಗ್ತವೆ ಗೈಸ್. ನೋಡಿ, ಈ ನಾರುಗಳೆಲ್ಲ ಹೊಲ್ಟೋಗ್ತವೆ. ನೋಡಿ, ನಾವೇ ಇದು ಕಡೆ ನೀರು ತೆಗ್ದಾಕಿರೋದು. ಅವ್ರು ರಾಗಿ ಹೊಲ ಹಾಕವ್ರೆ. ನೋಡಿ, ಈ ಕಾಲುವೆದಲ್ಲೇ ಬರೋದು ನೀರು. 10 ಕಡೆ ಮೇಲಿನ ತೋಟಗಳಕ್ಕೆಲ್ಲ ನೀರು ಎಲ್ಲ ನಮ್ಮ ಕೋಸ್ ಮೇಲೇ ಬರ್ತವೆ. 10 ಕಡೆ ಹೂವು ಕಾಣಿಸ್ತಾ ಇತ್ತಲ್ಲ, ಆ ನೀರೆಲ್ಲ ಇದ್ರ ಮೇಲೇ ಬರ್ತವೆ. ಅದಕ್ಕೆ ನಮ್ಮ ಕೋಸಿಗೆ ಎಲ್ಲ ಸೆಂಟ್ರಲ್ ಸಿಗಾಕೊಂಡ್ಬಿಟ್ಟೈತಿ. ಇಲ್ಲಿ ನೀರಿನ ಕಾಲುವೆ ಹೋಗುತ್ತೆ. ಇದು ಕಡೆ ಎಲ್ಲ ಇದು ಕಡೆ ಹೋಗ್ತಾ ಇದೆ. ನೋಡಿ, ಇದು ಕಡೆ ಎಲ್ಲ 10 ಕಡೆಯಿಂದ ತೆಗ್ದಾಕಿರೋದಕ್ಕೆ ಹೆಂಗೆ ನೀರು ಹೋಗ್ತಾ ಇದ್ದಾವೆ. ಇದು ಕಡೆ ಡೌನ್ ಐತಲ್ಲ, ಅದಕ್ಕೆ ನೋಡಿ ಎಷ್ಟೊಂದು ನೀರು ಹೋಗ್ತಾ ಇದ್ದಾವೆ. ಅವೆಲ್ಲ ಕೋಸಲ್ಲಿ ಇದ್ದಿದ್ದೆ ನೀರು 10 ಕಡೆಯಿಂದ ಐತೆ. ಈ ಥರ ಎಲ್ಲ ಖಾಲಿ ಆಗಿಬಿಟ್ರೆ ಆ ಥರ ಎಂಟಿ ಈ ಥರ ಹೆಂಗೈತೆ ನೀರೆಲ್ಲ ಹೊಲ್ಟೋಗ್ಬೇಕು. ದೋಣಿಯಲ್ಲಿ ನೀರೇ ನಿಲ್ಬಾರ್ದು. ನಿಂತರೆ ನಮಗೇನು ಕೋಸೆಲ್ಲ ಲಾಸ್ ಆಗಿಬಿಡುತ್ತೆ, ಎಲ್ಲ ಸತ್ತೋಗ್ಬಿಡ್ತವೆ. ಇದು ಕಡೆ ಆಲ್ಮೋಸ್ಟ್ ನೀರೆಲ್ಲ ಖಾಲಿ ಆಗಿದ್ದಾವೆ. ನೋಡಿ, ಎಲ್ಲ ಸ್ವಲ್ಪ ಇದ್ದಾವೆ ಅಷ್ಟೇ. ನಾವು ಓಡಾಡಿರೋ ಈ ಹೆಜ್ಜೆ ಬಿದ್ದೈತಲ್ಲ, 10 ಕಡೆ ಮಾತ್ರ ನೀರೈತೆ. ನೋಡಿ, ನೀವೆಲ್ಲ ಹೋಗಲ್ಲ, ಆದರೂ ಇಲ್ಲಿ ಯಾಕೋ ಹೋಗ್ಬೇಕೈತೆ. ಅದು ಸ್ವಲ್ಪ ಅಪ್ಪ ಇದೆ, ಅಲ್ಲೆಲ್ಲ ತೆಗಿಬೇಕು. ಇದು ಕಡೆ ಎಲ್ಲ ಸ್ವಲ್ಪ ಹಂಗೆ ಇದಾವೆ. ಇನ್ನಿದು ತೆಗೆದ್ರೆ ಹೊಲ್ಟೋಗ್ತವೆ ಗೈಸ್. ಅಷ್ಟು ಬರ್ತಾ ಇಲ್ಲ. ನೋಡಿ, ಗುಡ್ಲಿಡಲ್ಲಿ ಇನ್ನೂ ಸ್ವಲ್ಪ ಡೌನ್ ಮಾಡಿದ್ರೆ ಹೊಲ್ಟೋಗ್ತವೆ. ಇಲ್ಲಾಂದರೆ ಈ ನೀರು ಮತ್ತೆ ಹಂಗೆ ಸ್ಟಾಕಿಗೆ ಬಿಡ್ತವೆ. 10 ಕಡೆ ಅವೆಲ್ಲ ಸ್ವಲ್ಪ ಇದು ಕಡೆ ಬಂದೈತೆ. ನೋಡಿ, 10 ಕಡೆಯೆಲ್ಲ ತೆಗ್ದಾಕಿದ್ದೀವಿ. ಇನ್ನು ಇದು ಕಡೆ ಮಾತ್ರ ಐತೆ ಬಾಕಿ. ಇದು ಕಡೆ ಕಳೆ ಹೊಡೆದಿಲ್ಲ, ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಕಡೆ ಕಳೆ ಒರೆಸ್ಬೇಕು. ಎಲ್ಲಿ ಮಳೆ ಬಿಡ್ತಾ ಇಲ್ಲ. ಇಷ್ಟು ತೆಗಿತಾವನಿ.
ಕಡೆ ಸ್ವಲ್ಪ ಅಪ್ಪ ಐತೆ, ಜಾಸ್ತಿ ಆಳ ತೆಗಿಬೇಕು. ಹತ್ತು ಕಡೆಗೆ ಹೊರಟೋಗ್ಬೇಕು. ಅಲ್ಲಿ ಸತ್ತೋಗೋಯ್ತಲ್ಲ, ಅಲ್ಲಿ ನೀರೆಲ್ಲ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಇಲ್ಲಾಂದ್ರೆ ಇದು ಕಡೆ ಅಲ್ಲ ನೋಡಿ, ಅಲ್ಲಿ ಸ್ವಲ್ಪ ಸತ್ತೋಗೈತೆ ಶೆಡ್ ಹತ್ರ ಎಲ್ಲ ನಾರುಗಳು. ನೋಡಿ ಇದು ಕಡೆ ಎಲ್ಲ ಎಷ್ಟೊಂದು ನೀರಿದ್ದಾವೆ, ಇವೆಲ್ಲ ಸತ್ತೋಗ್ಬಿಡ್ತಾವೆ ಗೈಸ್. ಒಂದು ಉಳಿಯಲ್ಲ ನಮ್ಗೆ ಗೊತ್ತಿರೋಂಗೆ. ಮತ್ತೆ ಮಳೆ ಬರೋ ಥರನೇ ಐತೆ. ಇನ್ನು ಈ ನೀರೆಲ್ಲ ಅಲ್ಲಿಗೆ ತೆಗಿಬೇಕು. ಹತ್ತು ಕಡೆಯಿಂದ ಬರ್ತಾ ಇದ್ವಲ್ಲ ನೋಡಿ ಎಷ್ಟು ನೀರೈತೆ. ಅಯ್ಯೋ ಏನು ಮಾಡೋದು, ಈ ಮಳೆ ಬೀಳ್ತಾನೆ ಇಲ್ಲ. ಆವಾಗಲೇ ಮತ್ತೆ ಸ್ಟಾರ್ಟ್ ಆಗ್ತಂಗೆ ಐತೆ ನೋಡಿ. ಇವೆಲ್ಲ ಉಳಿತಾವ ಇಷ್ಟೊಂದು ನೀರಿದ್ರೆ? ನನಗಂತೂ ಡೌಟೆ. ಅಲ್ಲಿಂದ ಇಲ್ಲಿವರೆಗೂ ನೀರೈತೆ, ಇವೆಲ್ಲ ಉಳಿಯೋ ಡೌಟೆ ಗಾಯ್ಸ್. ರೈತರ ಕಷ್ಟ ಹೆಂಗಿರುತ್ತೆ ನೋಡಿ. ಇತ್ತು ಕಡೆ ಅಪ್ಪು, ಇತ್ತು ಕಡೆನೂ ಹೋಗಲ್ಲ. ಹತ್ತು ಕಡೆ ಇರೋವೆಲ್ಲ ಇಲ್ಲಿಗೆ ಬರ್ತಾವೆ, ಇತ್ತು ಕಡೆ ಡೌನು. ಸೊ ಸೆಂಟ್ರಲ್ಲಿ ಈ ಕೊನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತೆ ನೀರೆಲ್ಲ. ಓಹೋ, ಇತ್ತು ಕಡೆ ಆದರೆ ಗುಂಟೆನೇ ಹಾಕ್ಬಿಟ್ಟೈತೆ. ಹೋಗಿ ನೋಡಿ ಎಷ್ಟೊಂದು ನೀರಿದ್ದಾವೆ, ಕಪ್ಪೆಗಳೆಲ್ಲ ಇದ್ದಾವೆ ಈ ನೀರಲ್ಲಿ ನೋಡಿ. ಇದೆಲ್ಲ ನೋಡಿ, ಇದೆಲ್ಲ ಸತ್ತೋಗಿರೋದು ಗೈಸ್. ಇವೆಲ್ಲ ಬರೋದೇ ಇಲ್ಲ ಈ ನೀರಲ್ಲಿ ಹಾಕ್ಕೊಂಡು. ಇವೆಲ್ಲ ಏನಿದೆ ಇವೆಲ್ಲ ಬರಲ್ಲ ನೋಡಿ, ಇವೆಲ್ಲ ಸತ್ತೋಗಿರೋವೆ ನೋಡಿ. ಎಷ್ಟೊಂದು ನೀರಿದ್ದಾವೆ, ತುಂಬ ನೀರಿದ್ದಾವೆ ಇತ್ತು ಕಡೆ ಆದರೆ ಒಂದು ಕುಂಟೆನೇ ಹಾಕ್ಬಿಟ್ಟೈತೆ. ಇತ್ತು ಕಡೆ ಸ್ವಲ್ಪ ಡೌನ್ ಜಾಸ್ತಿ, ಅದಕ್ಕೆ ಎಷ್ಟೊಂದು ನೀರು ವೇಸ್ಟ್ ಆಗೋಯ್ತು. ಇತ್ತು ಕಡೆ ನಾಟಿ ಮಾಡಿನೂ ನೋಡಿ. ಕೃಷ್ಣಾಗೆ ತುಂಬ ಫ್ರಸ್ಟ್ರೇಷನ್ ಏನೋ ಹೇಳ್ತಾವನೆ. ನಮ್ದು ತಪ್ಪೈತಂತೆ, ಫಸ್ಟ್ ತೆಗ್ದಿದ್ದಿದ್ರೆ ಹಿಂಗೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳ್ತಾವನ್. ದೋಣಿ ಹೊಡಿತಾ ಇದ್ದಾನೆ, ಕಟ್ಟೆ ಎಲ್ಲ ಇಲ್ಲಿ ಹೊಡೆದಿದ ತಕ್ಷಣ ಇಲ್ಲಿರೋ ನೀರೆಲ್ಲ ಹೊರಟೋಗ್ಬೇಕು ಹತ್ತು ಕಡೆ ರಾಗಿ ಹೊಲಕ್ಕೆ. ಹತ್ತು ಕಡೆನೂ ಸ್ವಲ್ಪ ಅಪ್ಪೆ ಐತೆ, ಏನೋ ಮಾಡ್ತಾನೆ ಕೃಷ್ಣ. ಬಂತು ನೀರು, మా పొలంలోకి నీళ్ళు వచ్చాయి. ಫೈನಲಿ ನೀರು ರಾಗಿ ಹೊಲಕ್ಕೆ ಬಿಟ್ಟು. ಸೊ ಗೈಸ್ ನೋಡಿ, ನಿಮ್ಗೆ ತೋರಿಸ್ತೀವಿ. ಹಿಂದ್ಗಡೆಯಿಂದ ಈ ಕಡೆ ಇದೆ ಅಲ್ಲ, ಅಲ್ಲಿಂದ ಹೊಡ್ಕೊಂಡು ಬಂದಿದ್ದೀವಿ. ಇವೆಲ್ಲ ನೀರು ಬರ್ತಾ ಇದ್ದಾವೆ ನೋಡಿ. ಇದು ಕಡೆ ಅಲ್ಲಿ ಫುಲ್ ಫಾಸ್ಟ್ ಆಗ್ತಾ ಇದೆ. ಮತ್ತು ನೋಡಿ ಕೃಷ್ಣ ಹತ್ತು ಕಡೆ ಎಲ್ಲ ತೆಗಿತಾವನೆ, ರಾಗಿ ಹೊಲಕ್ಕೆಲ್ಲ ನೀರು ಬಿಡ್ತಾವನೆ. ಇಷ್ಟೊತ್ತಾಯಿತು ಗೈಸ್, ಆವಾಗಲೇ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದ್ರ ಕಣ್ಣಿಂದ ಇವಾಗ ಮಾಡ್ತಾಯಿದ್ದೀವಿ. ಸ್ವೆಟ್ ಆದರೆ ಸಾಕತ್ತಾಗಿ ಬಂತು ನೋಡಿ. ಇದೆ ನೀರು ಫುಲ್ ಫಾಸ್ಟ್ ಬರ್ತಾ ಇದ್ದಾವೆ ಇತ್ತು ಕಡೆ. ಹತ್ತು ಕಡೆಯಿಂದ ಸ್ವಲ್ಪ ನೀರು ಫುಲ್ ಹತ್ತು ಕಡೆ ಎಲ್ಲ ಕಡಿಮೆ ಆಗಿದೆ, ಇತ್ತು ಕಡೆ ಎಲ್ಲ ಬಂದಿದೆ ನೋಡಿ. ಇಲ್ಲೆಲ್ಲ ಫಾಸ್ಟಾಗಿ ಹೋಗ್ತಾ ಇದ್ದಾವೆ. ನನ್ನ ಆಯ್ದ ಇದು ಗುದ್ದಿಲಿ ನೋಡಿ ಗೈಸ್. ಒಂದು ಚಿಕ್ಕ ಕುಂಟೆ ಥರ ಐತೆ. ತೋಟದಲ್ಲಿ ಈ ಥರ ಇದ್ದರೆ ಬೆಳೆ ಆಗುತ್ತಾ? ಆಗೋದೇ ಇಲ್ಲ. ನೋಡಿ ಕೃಷ್ಣ ಎಲ್ಲಿಂದ ಎಲ್ಲಿವರೆಗೂ ತಕ್ಕೊಂಡು ಹೋಗ್ತಾ ಇದ್ದಾನೆ. ಆ ನೀರೆಲ್ಲ ಇತ್ತು ಕಡೆ ನೀರೆಲ್ಲ ಹಿಂಗೆ ಹೋಗಬೇಕು ನೋಡಿ. ಅವ್ನು ಕಾಲುವೆ ತಗೊಂಡು ಎತ್ ಕಡೆ ಹೋಗ್ತಾವನೆ, ಇಲ್ಲಾಂದ್ರೆ ಹೋಗಿಲ್ಲ ಗಾಯ್ಸ್. ಇತ್ತು ಕಡೆನೂ ಅಪ್ಪ ಐತೆ, ಸೊ ಅದ್ರ ಕಾರಣದಿಂದ ಹೋಗಿಲ್ಲ ನೀರು. ಅದ್ರ ಕೆಲಸ ಎಷ್ಟಿರುತ್ತೆ ನೋಡಿ. ಬೆಳೆ ಏನೋ ಚೆನ್ನಾಗಿದೆ, ಮಳೆ ನೋಡಿದ್ರೆ ಈ ಥರ ನೀರು ನಿಲ್ಬಾರ್ದು ಅಷ್ಟೇ. ನೀರು ನಿಂತ್ರನೇ ಇತ್ತು ಕಡೆ ಎಲ್ಲ ಸತ್ತೋಗಿದ್ದಾವೆ ನೋಡಿ. ಇವೆಲ್ಲ ಅಷ್ಟೇ, ಈ ಸಪ್ಪಗೆ ಬಿದ್ದಿದ್ದಾವೆ ನೋಡಿ, ಇವೆಲ್ಲ ಅಷ್ಟೇ ಔಟ್. ಇದೆಲ್ಲ ಹೋಯ್ತೆ ಅಷ್ಟೇ, ಇದೇನು ಸಿಗಲ್ಲ ನಮ್ಗೆ ಗಾಯ್ಸ್. ನಮ್ಮ ಅಣ್ಣ ಚೇಪೆಕಾಯಿ ತಗೊಂಡ್ಬಂದವನೇ ನಾನು ತಿನ್ನಲಿ ಅಂತ ನೋಡಿ. ಇವಾಗ ತೋರಿಸ್ತೀವಿ ಬನ್ನಿ ನಿಮಗೆ ನೋಡಿ. ಇಲ್ಲೊಂದು ಕಾಲುವೆ ಐತೆ ನೀರು ಹೋಗೋದಕ್ಕೆ. ಸೊ ಆ ಕಾಲುವೆಗೆ ನೀರು ಬಿಡ್ಬೇಕಂತ ಮಣ್ಣು ಎತ್ಕೊಂಡು ಹೋಗ್ತಾ ಇದ್ದಾನೆ ಇತ್ತು ಕಡೆಯಿಂದ. ಆ ನೀರು ಸ್ವಲ್ಪ ಅಲ್ಲೇ ಐತೆ, ಹತ್ತು ಕಡೆ ಹೋಗ್ತಾ ಇಲ್ಲ. ಅದಕ್ಕಾಗಿ ಆ ನೀರನ್ನೆಲ್ಲ ಇತ್ತು ಕಡೆ ದೋಣಿ ಕಾಲುವೆ ಮಾಡ್ತಾ ಅವನೇ ಚಿಕ್ಕ ಚಿಕ್ಕದಾಗಿ. ಮತ್ತೆ ಎತ್ಕೊಂಬರ್ಬೇಕು, ಆ ಮಣ್ಣೆಲ್ಲ ಎತ್ತಿದ್ರೇ ನೀರು ಹೋಗೋದು, ಇಲ್ಲಾಂದ್ರೆ ಹೋಗೋದಿಲ್ಲ. ಈ ಲೈನ್ ಇದೆಯಲ್ಲ, ಎಲ್ಲೆಲ್ಲಿ ಕೋಸ್ನಾರು ಇಲ್ಲೋ ಅಲ್ಲೆಲ್ಲಿ ಹೋಗಿ
ಹತ್ತು ಕಡೆಯಿಂದ ಇಲ್ಲಿ ಸ್ವಲ್ಪ ತುಂಬ ಆಳ ಇಗ್ಬೇಕು, ಇಲ್ಲಾಂದ್ರೆ ನೀರು ಹೋಗೋದಿಲ್ಲ. ಗೈಸ್ ಫೈನಲಿ ಈ ದೋಣಿ ಹೊಡಿದ್ವಲ್ಲ, ಫೈನಲಿ ಆ ದೋಣಿಗೆ ನೀರು ಹೋಗ್ತಾ ಇದ್ದಾವೆ ನೋಡಿ. ಆ ಕಾಲುವೆದಲ್ಲೇ ಸೇಮ್ ಅದೇ ಥರನೇ 10 ಕಡೆ ಕಾಲುವೆ ಒಂದು ಐತೆ. ಸೊ ಆ ಕಾಲುವೆಗೆಲ್ಲ ನೀರು ಹೋಗ್ತಾ ಇದ್ದಾವೆ ನೋಡ್ಬೋದು. ಎಲ್ಲ ಕೃಷ್ಣ ಮಾಡಿದ್ನಲ್ಲ, ಎಲ್ಲ ನೀರು ಅಲ್ಲಿಂದ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾವೆ ಡೈರೆಕ್ಟ್ ಆ ಕಾಲುವೆ. ಫೈನಲಿ ಸಾಧಿಸಿದ್ವಿ. 10 ಕಡೆ ಎಲ್ಲ ನೀರೆಲ್ಲ ಕಿತ್ಕೊಂಡು ಬಂದುಬಿಡ್ತವೆ. ಇಲ್ಲಿ ಸ್ವಲ್ಪ ಮಂದ ಐತೆ, ಗುದ್ಲಿದಲ್ಲಿ ಮಾಡ್ಬೇಕು, ನನ್ನ ಕೆಲಸ ಮಾಡ್ಬೇಕು. ಸೊ ವಿಡಿಯೋ ಮಾಡೋಣ ಅಂತಾನೆ ನೋಡಿ. ಇದ್ ಕಡೆ ಎಲ್ಲ ನೀರೇ ನಿಲ್ಲಲ್ಲ ಗೈಸ್, ಎಲ್ಲ 10 ಕಡೆ ಹೊಲ್ಟು. ಗೈಸ್ ಫೈನಲಿ ಆಯಿತು, ಶೆಡ್ ಹತ್ರಕ್ಕೆ ಬಂದಿದ್ದೀವಿ. 10 ಕಡೆಯಿಂದ ಒಂದೊಂದೇ ದೋಣಿ ನೀರೆಲ್ಲ ತಕ್ಕೊಂಡು ಬಂದಿದ್ದೀವಿ. ಫೈನಲಿ ಇದ್ ಕಡೆ ಆಯಿತು. ಇನ್ನು ಲಾಸ್ಟಲ್ಲಿ ಇನ್ನು ಸ್ವಲ್ಪ ಇದೆ ನೋಡಿ, ಇನ್ನೂ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ನೀರಿದೆ ನೋಡಿ. ಇಲ್ಲೆಲ್ಲ ಸತ್ತೋಗ್ಬಿಟ್ಟಿದ್ದಾವೆ ನಾರುಗಳು. ಅದಕ್ಕೆ ಕೃಷ್ಣ 10 ಕಡೆಯಿಂದ ದೋಣಿ ಮಾಡ್ತಾವನು, ತೋರಿಸ್ತೀವಿ ಬನ್ನಿ ನೋಡಿ. 10 ಕಡೆಯಿಂದ ಕಾಲುವೆ ಎತ್ಕೊಂಡು ಬರ್ತಾ ಇದ್ದಾನೆ. ಈ ನೀರು ಏನಿದೆ ಇದೆಲ್ಲ ಮತ್ತೆ ಈ ಕಾಲುವೆದಲ್ಲಿ ಹೊರಟೋಗೋ ಥರ ಮಾಡ್ತಾವನು ಪ್ಲ್ಯಾನು. ನೋಡೋಣ ಹೋಗ್ತಾವ ಇಲ್ಲ. ಇದು ಕಡೆ ಎಲ್ಲ ಎಲ್ಲಿ ನೀರೇ ನಿಲ್ತಿಲ್ಲ. ಯಾಕಪ್ಪ ನಿಲ್ತಿಲ್ಲ ಅಂದರೆ ಎಲ್ಲ 10 ಕಡೆ ಡೌನ್ ಇದೆಯಲ್ಲ, ಆ ಸೈಡ್ ಹೊರಟೋಗ್ತವೆ. ಅದಕ್ಕೆ ಅಡ್ನಿದ್ದ ಅಷ್ಟೇ. ಅಲ್ಲಿ ಸರಿ ಅಲ್ಲೇ ಅಲ್ಲಿ ತೆಗಿಯ ಮಣಿಕುಮಾರ್, ಎಲ್ಲಿ ಕೃಷ್ಣ? ಅಲ್ಲೇ ನೀರಿರೋ ಕಡೆ ಅವು ಹೋಗ್ತಾವ, ಇಲ್ಲಿ ತೆಗಿ. ಓಂ ನಮಃ ಶಿವಾಯ ನಮಃ. ಅಷ್ಟೇ ಗಾಯ್ಸ್. ಕಾವೇರಮ್ಮ ಕಾಪಾಡಮ್ಮ. ಏನು ಕೊಷ್ಟಿ ಥರ ತೆಗಿಬೇಕು, ನೋಡ್ಕೋಬೇಕು ಆ ನೀರ್ಕು ಈ ನೀರ್ಕು. ಇವು ಈ ಕಡೆ ಬರ್ತಾವಂದ್ರೆ ಹಳ್ಳ ಕರೆಕ್ಟಾಗಿ ಐತೆ ಅಂತ. ಅವಾಗ ಇಲ್ಲಿಂದ ಎತ್ಕೋಬೇಕು ಮಣ್ಣು. ಆ ಮಣ್ಣು ಎತ್ಕೊಂಡು ಈ ಸೆಂಟ್ರಲ್ ಆ ಕಾಲುವಲಕ್ಕೆ ಆಗ್ಬೇಡಲ್ಲ, ಈ ಕಾಲುವೆಗೆ ಸೈಡ್ ಕಾಕ ದೋಣಿ ಮೇಲೆನೇ ಆಗಬೇಕು ನೋಡಿ. ಗೈಸ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೀರು. ಇದನ್ನ ಎತ್ಕೊಂಡು ಇಲ್ಲಿ ಆಫ್ ಮಾಡಬೇಕು. ಅಲ್ಲಿ ಆಗ್ಬೇಡ, ದೋಣಿ ಸೈಡಾಗ ಹಾಕ. ಕೆಲಸ ಮಾಡ್ತಾ ಇರೋದು ನಾನು. ಟಾಟಾ ಬಾಯ್ ಬಾಯ್. ಫೈನಲಿ ನೀರೆಲ್ಲ ತೆಗ್ದಿದ್ದಾಯ್ತು. ಎಷ್ಟು ಮಾತ್ರ ಹೋಗಿದೆಯೋ ಗೊತ್ತಿಲ್ಲ, ಬಟ್ ನಮ್ಮ ಕೆಲಸ ಅಂತೂ ಮಾಡಿದ್ದೀವಿ. ಮಳೆ ಜೋರಾಗಿ ಬಂದರೆ ಎಲ್ಲ ನೀರು ಹೊರಟೋಗುತ್ತೆ ಅಂದ್ಕೊಂಡಿದ್ದೀವಿ, ಕಾಲುವೆದಲ್ಲಿರೋ ನೀರೆಲ್ಲ. ಸೊ ನೋಡಿ ಇದು ಕಡೆ ಆವಾಗಲೇ ಎಷ್ಟು ತುಂಬ ನೀರಿತ್ತು, ಇವಾಗೆಲ್ಲ ಕಡಿಮೆ ಆಗಿದ್ದಾವೆ. ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಸ್ವಲ್ಪ ಮಳೆ ಒಂದಷ್ಟು ದಿವಸ ಗ್ಯಾಪ್ ಕೊಟ್ಟರೆ ಏನಾಗಲ್ಲ ಕೋಸ್ಗೆ. ಇಲ್ಲಾಂದರೆ ಗಾಯ್ಸ್ ಎಲ್ಲ ನಾರೆಲ್ಲ ಸತ್ತೋಗ್ಬಿಡ್ತವೆ. ಏನು ಮಾಡೋಕ್ಕಾಗಲ್ಲ. ಬೆಳೆ ನಾವು ಹಾಕಬೇಕು ಅಷ್ಟೇ. ನೇಚರ್ನ ನಾವು ತಡಿಯೋಕ್ಕಾಗಲ್ಲ. ಯಾವ ಟೈಮಲ್ಲಿ ಮಳೆ ಬರುತ್ತೋ, ಯಾವ ಟೈಮಲ್ಲಿ ಬಿಸಿಲು ಬರುತ್ತೋ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಎಲ್ಲ ಕಡೆನೂ ನೀರು ತೆಗ್ದಾಕಿದ್ದೀವಿ. ಒಂದಷ್ಟು ಮಟ್ಟಿಗೆ ನೀರೆಲ್ಲ ಹೊರಟೋಗಿದೆ ನೋಡಿ. ಇದು ಕಡೆ ಎಲ್ಲ ಹೊರಟೋಗಿದೆ. ನಮ್ಮ ಕೆಲಸ ಮಾಡಿರೋದಕ್ಕೂ ನಮಗೂ ಸ್ವಲ್ಪ ಖುಷಿ ಆಗುತ್ತೆ, ಇಷ್ಟೊತ್ತಿಂದ ತೆಗ್ದಿರೋದಕ್ಕೆ. ನೋಡಿ ಇದು ಕಡೆ ಎಲ್ಲ ನೀರೇ ಇಲ್ಲ. ಆವಾಗಲೇ ಎಷ್ಟೊಂದು ನೀರಿತ್ತು, ಇವಾಗ ತುಂಬ ಕಡಿಮೆ ಆಗಿದೆ. ಹೆಂಗೋ ಬಿಡಿ, ಇನ್ನೆಷ್ಟೇ ಜೋರಾಗಿ ಮಳೆ ಬಿದ್ದರೂ ಹೊರಟೋಗ್ತವೆ. ಬಟ್ ಮಳೆ ಬರಬಾರ್ದು ಅಷ್ಟೇ. na 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 na